11% ಎಷ್ಟು ದಿನ ಇನ್ನೊಂದು ತಿಂಗಳಲ್ಲಿ ಕಳ್ಕೊಂಡು ಎಕ್ಸ್ಚೇಂಜ್ ಮುಚ್ಚಿಬಿಡ್ಬೇಕಾಗುತ್ತೆ. ಯಾಕಂದರೆ 89% ಕಳ್ಕೊಂಡು ಮತ್ತೆ ಮಾರ್ಕೆಟಲ್ಲಿ ಉಳಿಯೋಕ್ಕಾಗಲ್ಲ. ಉಳಿದ್ರೆ ಅಷ್ಟು ಮಾರ್ಕೆಟಲ್ಲಿ ಇವತ್ತು ಟರ್ನ್ ಓವರ್ ಆಗಲ್ಲ. ಯಾಕೆಂದ್ರೆ ಎಕ್ಸ್ಚೇಂಜ್ ಪಬ್ಲಿಕ್ ಇಲ್ಲದ್ರೆ ಎಕ್ಸ್ಚೇಂಜ್ ಇಲ್ಲ ಸರ್. ನಿಮ್ಮ ಮನೆ ಬೇರೆ ನೀವೇ ಅನುಭವಿಸ್ಬೇಕು ಸರ್. ಕಳ್ಕೊಳ್ಳೋಕೆ ಏನು ಸರ್ ಕಡಿಮೆ ಕಳ್ಕೊಳ್ಳೋದು ಹೆಂಗೆಲ್ಲ ಬೇಕಾದ್ರೆ ಕಳ್ಕೊಳ್ಳೋದು, ಗಳಿಸೋದೇ ತುಂಬ ಕಷ್ಟ. ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಅದು 89% ಹೇಳಿದ್ರಲ್ಲ, ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಜೀವನ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಅರ್ನ್ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಆಡ್ ಕೊಡಬೇಕು, ಬರೋನ್ ಕಾಯಬೇಕು, ವ್ಯಾಪಾರ ಆಗಬೇಕು, ಆಗಿಲ್ಲ ಕೊರಗಬೇಕು, ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಎಂಪ್ಲಾಯೀಸ್ ಇಟ್ಕೊಂಡಿದ್ರೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕು. ಎಷ್ಟು ಕಳ್ಕೊಂಡಿರೋ ಹೊಟ್ಟೆ ಉರಿಯುತ್ತೆ. ಟ್ರೇಡ್ ಮಾಡೋಕ್ಕೆ ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಲ್ಲ ಅಲ್ಲಿಂದ ನೀವು ಹೇಳ್ದಂಗೆ ಯೂಸ್ ಅರ್ನ್ ಮಾಡೋದಕ್ಕೆ ಅಂತ ಬರುವಾಗ ಏನು ಬೇಕು ಅವ್ರಿಗೆ? BMTC ಬಸ್ಸಲ್ಲಿ ಕೂತ್ಕೊಂಡು ಹೋಗೋಕ್ಕೂ ಅದೇ ಚಾರ್ಜು, ಡೋರಲ್ಲಿ ನಿಂತ್ಕೊಂಡು ನೇತಾಡ್ಕೊಂಡು ಹೋಗೋಕ್ಕೂ ಅದೇ ಚಾರ್ಜ್. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ವರ್ಷ 365 ದಿನ ಮಾರ್ಕೆಟಿಂದ ದುಡ್ಡು ಬಂದುಬಿಡುತ್ತೆ ಅಂತ. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳ ಹಣೆಬರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಪಾಯಿಂಟ್ ಏನು ಅಂದರೆ, ಸ್ಟಾಕ್ ಮಾರ್ಕೆಟ್ ನಿಜವಾಗ್ಲೂ ಒಳ್ಳೆಯದಾ ಕೆಟ್ಟದಾ ಅನ್ನೋದಕ್ಕೆ. ಇದಕ್ಕೊಂದು ಮುಖ್ಯ ಕಾರಣ ಏನು ಅಂದರೆ, ಸೆಬಿನೇ ಅಫಿಷಿಯಲ್ ಆಗಿ ರಿಪೋರ್ಟ್ ಅನೌನ್ಸ್ ಮಾಡಿದೆ. ಏನು ಅಂದರೆ 89% ಆಫ್ ದ ಟ್ರೇಡರ್ಸ್ ಹವ್ ಲಾಸ್ಟ್ ಮನಿ ಅಂತ. 89% ಜನ ಟ್ರೇಡ್ ಮಾಡ್ತಾರೋರು ಲಾಸಲ್ಲಿದ್ದಾರೆ ಅಂತ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಒಳ್ಳೆಯದಾ ಕೆಟ್ಟದಾ? ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್, ಈಗ ಜಾನ್ವರಿ 2023 ಇದೇ ಸೆಬಿ ಇನ್ನೊಂದು ರಿಪೋರ್ಟ್ ಅನೌನ್ಸ್ ಮಾಡ್ತಾರೆ. ಅದೇನು ಅಂದರೆ, ಈಗ ಈಕ್ವಿಟಿ ಆಗಲಿ, ಫ್ಯೂಚರ್ಸ್ ಆಗಲಿ, ಆಪ್ಷನ್ಸ್ ಆಗಲಿ, ಈ ಥರ ಎಲ್ಲ ಟ್ರೇಡಿಂಗ್ನು ಒಟ್ಟು ಸೇರಿಸಿ ಅರೌಂಡ್ 89% ಆಫ್ ದ ಪೀಪಲ್ ಹ್ಯಾವ್ ಲಾಸ್ ದೇರ್ ಮನಿ ಇನ್ ಟ್ರೇಡಿಂಗ್ ಅಂತ. ಓಕೆ 89%. ಎಸ್. ಓಕೆ, ನೋಡಿ ಸರ್, ನೀವು ನೋಡಿಲ್ಲ ಅದು ರಿಪೋರ್ಟ್? ಅದು ಸ್ವಲ್ಪ ನ್ಯೂಸು ಇದೆಲ್ಲ ನೋಡಲ್ಲ, ಮನೇಲಿ TV ನೋಡಲ್ಲ. ಓಕೆ, ಯಾವುದು ನೋಡಲ್ಲ. ಯಾರು ಈ ಥರ ಹೇಳಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಇದೊಂಚೂರು ಪರ್ಸನಲಾಗಿ ಒಂದು R&D ಮಾಡಿ ಹುಡುಕ್ತಾ ಇದ್ದಾಗ ಈ ರಿಪೋರ್ಟ್ ನನಗೆ ಸಿಕ್ತು. ಜಾನ್ವರಿ 2023 ಹೇಳ್ತಾರೆ. ಕಳ್ಕೊಂಡಿದ್ದಾರೆ, ಲಾಸ್ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಹಂಗೆ ಮೋಸ್ಟ್ಲಿ ಹಂಗೆ ಹೇಳಿದ್ರೆ ಏನಾಗುತ್ತೆ, ಇನ್ನು 11% ಉಳ್ಕೊಂಡಿದ್ದಾರೆ. ಹೌದು, ಕರೆಕ್ಟಾ? 11% ಎಷ್ಟು ದಿನ ಇನ್ನೊಂದು ತಿಂಗಳಲ್ಲಿ ಕಳ್ಕೊಂಡು ಎಕ್ಸ್ಚೇಂಜ್ ಮುಚ್ಚಿಬಿಡ್ಬೇಕಾಗುತ್ತೆ. ಬಟ್ ಆ ಥರ ಸ್ಟೇಟ್ಮೆಂಟ್ ಅವ್ರು ಹೆಂಗೆ ಕೊಡೋಕ್ಕಾಗತ್ತೆ ಸಾಧ್ಯ? ಆ ಥರ ಸ್ಟೇಟ್ಮೆಂಟ್ ಅವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ? ಮತ್ತೆ ಇಲ್ಲ, ಅದರಲ್ಲಿ ಏನಿರುತ್ತೆ, ಮೋಸ್ಟ್ ಪ್ರಾಬಬ್ಲಿ ನೀವು ಓದಿರೋದು ನ್ಯೂಸ್ ಪೇಪರು ಇಲ್ಲ ನ್ಯೂಸ್ ಥರದ್ದು ಯಾವ್ದಾದ್ರು ಆನ್ಲೈನ್ ನ್ಯೂಸು ಆ ಥರದ್ರಲ್ಲಿ ಓದಿರ್ತೀರ. ಎಕ್ಸಾಕ್ಟ್ ಹಂಗೆ ಬರಲ್ಲ. ಹಂಗಂದ್ರೆ ಇನ್ನು 11% ಲಾಸ್ ಮಾಡ್ಕೊಂಡ್ರೆ ಇನ್ಯಾರು ಮಾರ್ಕೆಟಲ್ಲೇ ಇರಲ್ಲ, ಸ್ಟಾಕ್ ಮಾರ್ಕೆಟಲ್ಲೇ ಇರಲ್ಲ, ಎಕ್ಸ್ಚೇಂಜ್ ಕ್ಲೋಸ್ ಆಗಬೇಕು. ಸೊ ಎಷ್ಟು ದಿನ ಆಗ್ಬಿಡುತ್ತೆ? ಒಂದು ತಿಂಗಳ ಇಲ್ಲ 2 ತಿಂಗಳು ಕ್ಲೋಸ್. ಹೌದು. ಸೊ ಇದು ಏನಪ್ಪ ಅಂದರೆ, ಅವ್ರು ಕರೆಕ್ಟಾಗಿ ಸ್ಪೆಸಿಫೈ ಮಾಡಿರಬೇಕು. ಯಾರು ಸೆಬಿ ಅವರು ಸ್ಪೆಸಿಫೈ ಮಾಡಿರ್ತಾರೆ. ಅವರು ಅಷ್ಟು ಇಲ್ಲ, ತುಂಬ ಒಳ್ಳೆ ಒಂದು ಆನ್ಸರ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡ್ತಾರೆ. ಓಕೆ, ಇಲ್ಲಿ ನನ್ಗೆ ಗೊತ್ತಿರೋಂಗೆ, ಯಾಕಂದ್ರೆ ನಾನು ಮನೇನೂ ಮಾರ್ಕೆಟ್ ನೋಡ್ತಾ ಇದ್ದೆ. ಸ್ವಲ್ಪ ನೋಡಿ ಹೆಂಗಿದೆ ಏನು ಸ್ವಲ್ಪ ನೋಡ್ತೀನಿ, ಏನಿದೆ ಟರ್ನ್ ಓವರ್ ಇದೆಲ್ಲ ನೋಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಅಷ್ಟೇನು ವೇರಿಯೇಷನ್ ಕಾಣಿಸ್ತಾ ಇಲ್ಲ. ಈ ಒಂದು ಸೆಕ್ಟರ್ ಆಫ್ ಪೀಪಲ್ ಇರ್ತಾರೆ, ಒಂದು ಸೆಕ್ಟರ್ ಆಫ್ ಪೀಪಲ್ ಇರ್ತಾರಲ್ಲ, ಅವರಲ್ಲಿ 89% ಇರಬೇಕು. ಇವಾಗ ಓವರಾಲ್ ಮಾರ್ಕೆಟ್ ಬಂದು 100% ಇಟ್ಕೊಳ್ಳಿ ಸರ್. 100%ಅಲ್ಲಿ ಒಂದು 10 ಪಂಗಡ ಬಿಡಿಸಿ, 10 ವೆರೈಟಿ ಆಫ್ ಪೀಪಲ್, ಇನ್ನು ಟ್ರೇಡರು, ಇನ್ವೆಸ್ಟರು, ಆ ಥರ ಎಲ್ಲ. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಒಬ್ಬರು, ಇನ್ಶೂರೆನ್ಸ್ ಅವರೊಬ್ಬರು, ಮತ್ತು ಬೇರೆ ಥರದ್ದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಬ್ಬರು, ಆ ಥರ ಬಿಡಿಸ್ಕೊಂಡು ಹೋದಾಗ ಒಂದು 10 ಥರ ಬಿಡಿಸ್ಬೋದು. ಒಂದು ಎಕ್ಸಾಂಪಲ್ಗೆ 10 ಥರ ಬಿಡಿಸಲ್ಲ. 10 ಥರ ಬಿಡಿಸಿದ್ಮೇಲೆ ಅದರಲ್ಲಿ ಒಂದು ಭಾಗ ತಗೊಳ್ಳೋದು. ಒಂದು ಭಾಗ ತಗೊಂಡು ಒಂದು ಭಾಗದಲ್ಲಿ ನಾವು ಲಾಸ್ಟು ಆಟ ಆಡೋರ್ದು ಮಾತಾಡೋದಲ್ಲ, ಆ ಒಂದು ಭಾಗ ಇದು. ಆ ಒಂದು ಭಾಗನ ತಗೊಂಡಾಗ ಅಷ್ಟರಲ್ಲಿ 89% ಕಳ್ಕೊಂಡಿದ್ದಾರೆ ಅಂದರೆ ಕರೆಕ್ಟ್ ಆಗಿರೋದು. ಯಾಕಂದರೆ 89% ಕಳ್ಕೊಂಡ್ಮೇಲೆ ಮತ್ತೆ ಮಾರ್ಕೆಟಲ್ಲಿ ಉಳಿಯೋಕ್ಕಾಗಲ್ಲ. ಅವರು ಉಳಿದ್ರೆ ಅಷ್ಟು ಮಾರ್ಕೆಟಲ್ಲಿ ಇವತ್ತು ಟರ್ನ್ ಓವರ್ ಆಗಲ್ಲ.
100% ಅವ್ರು ಮಾಡ್ಕೊಂಡಿರೋ ಚಾನ್ಸಸ್ ಇದೆ. ಆದರೆ ಇವ್ರು ಇರಬೇಕು, ಸ್ಪೆಸಿಫೈ ಏನಾದ್ರು ಮಾಡಿದಾರ? ಇಲ್ಲ ಸರ್, ಅದೇ 89% ಆಫ್ ದ ಪೀಪಲ್ ಹವ್ ಲಾಸ್ಟ್ ಇನ್ ಟ್ರೇಡಿಂಗ್ ಅಂತ ಬರೆದಿದ್ದಾರೆ ಓಕೆ ಓಕೆ ಅಷ್ಟೇ. ನಾ ಇವಾಗ ಹೇಳಿದ್ನಲ್ಲ ಇಷ್ಟೇ. ಇವಾಗ ನೋಡಿ, ಒಬ್ಬೊಬ್ಬರದು ಒಂದೊಂಥರ ನೇಚರ್ ಸರ್. ಹೌದು, ಒಂದೊಂಥರ ನೇಚರಲ್ಲಿ ಆ ಒಂದು ನಾನೀವಾಗ ಹೇಳಿದಂಗೆ ಅದರಲ್ಲಿ ಒಂದು ಭಾಗ ತಗೊಂಡು ಅವರಲ್ಲಿ 89% ಅದರಲ್ಲೂ ಇರ್ತಾರೆ ಏಜ್ ವೇರಿಯೇಷನ್ ಆ ಥರದ್ದು ಕೊಟ್ಟಿರ್ತಾರೆ. ಅವ್ರಿಗೆ ನಾರ್ಮಲಿ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಏಜ್ ವೇರಿಯೇಷನ್ನು ಇಲ್ಲ ಜೆಂಡರ್ ವೇರಿಯೇಷನ್ನು ಆ ಥರ ಎಲ್ಲ ಕೊಟ್ಟಿರ್ತಾರೆ. ಬಟ್ ಇಲ್ಲಾರೆ ಎಕ್ಸ್ಚೇಂಜ್ ಕ್ಲೋಸ್. ಯಾಕೆಂದ್ರೆ ಎಕ್ಸ್ಚೇಂಜ್ ಪಬ್ಲಿಕ್ ಇಲ್ಲಾರೆ ಎಕ್ಸ್ಚೇಂಜ್ ಇಲ್ಲ ಸರ್. ಇವಾಗ ನೀವು ಮ್ಯೂಚುವಲ್ ಫಂಡ್ ಇರುತ್ತಲ್ಲ ಅಂತೀರ, ಮ್ಯೂಚುವಲ್ ಫಂಡ್ಗೆ ಯಾರು ಇನ್ವೆಸ್ಟ್ ಮಾಡೋದು? ಪಬ್ಲಿಕ್. ಹೌದು, ಪಬ್ಲಿಕ್ ಇಲ್ಲದ್ರೆ ಮ್ಯೂಚುವಲ್ ಫಂಡ್ ಇಲ್ಲ, ಮ್ಯೂಚುವಲ್ ಫಂಡ್ ಇಲ್ಲ, ಮ್ಯೂಚುವಲ್ ಫಂಡ್ ಪಬ್ಲಿಕ್ ಇಲ್ಲದ್ರೆ ಯಾವುದೂ ಇಲ್ಲ ಸರ್. ನೋ ಎಕ್ಸ್ಚೇಂಜ್, ನೋ ಸ್ಟಾಕ್ ಮಾರ್ಕೆಟ್. ಇದು ನನಗೆ ಗೊತ್ತಿರೋಂಥ ತುಂಬ ಹೈಯೆಸ್ಟ್ ಕ್ಲಾರಿಟಿ. ಓಕೆ. ಸೊ ಲಾಸ್ಟ್ ನೋಡಿ, ಇವಾಗ ನೀವೇ ಹೇಳಿದ್ರಿ, ಪ್ರೀವಿಯಸ್ ಒಂದು ಕ್ವಶನ್ ಕೇಳಿದ್ರಿ, ಏನು ಟೆಕ್ನಿಕಲ್ ಗ್ಲಿಚ್. ಕರೆಕ್ಟ್. ಈ ಕ್ವಶನ್ ಏನು ಇಷ್ಟು ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ. ಹೌದು, ಅದು ಡಿಸೆಂಬರಲ್ಲಿ ಬ್ರೋಕರ್ಸ್ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳಿದ್ರು. ಜಾನ್ವರಿಲಿ 89% ಆರ್ ಲೂಸಿಂಗ್ ದ ಮನಿ ಅಂತ. ಹೌದು, ಲಾಸ್ ಮಾಡ್ಕೊಂಡಿರೋದು ನೀವು, ನಿಮ್ಮ ಹಣೆ ಬರ ನೀವೇ ಅನುಭವಿಸ್ಬೇಕು. ಹೌದು, ಅದು ಇಂಗ್ಲೀಷಲ್ಲಿ ಬಂದು ಕನ್ನಡದಲ್ಲಿ ಹೇಳಿದ್ರೆ ಹಂಗೆ ಬರೋದು. ನಿಮ್ಮ ಹಣೆ ಬರ ನೀವೇ ಅನುಭವಿಸ್ಬೇಕು. ನಾವೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ, ಅದನ್ನ ಸರಿ ಮಾಡಕ್ ನೋಡ್ತೀವಿ ಅಂತ ಹೇಳಿರ್ತಾರೆ. ಕರೆಕ್ಟಾ? ಈ ಕ್ವಶನ್ ಅಲ್ಲಿ ಕಳ್ಕೊಂಡ್ರಿ ಅಂತ ಬಂತು ಜಾನ್ವರಿಯಲ್ಲಿ ನ್ಯೂಸಲ್ಲಿ. ಕರೆಕ್ಟ್. ಎಲ್ಲಿಂದ ಕಳ್ಕೊಂಡ್ರು ಅಂತ ಅಲ್ಲೇ ಕ್ಲಾರಿಟಿ ಇದೆಯಲ್ಲ ನೋಡಿ, ಅಲ್ಲೇ ಡಿವೈಡ್ ಮಾಡಿ ಕೊಟ್ಟಂಗಿದೆ. ನನಗೆ ಹಂಗೆ ಅರ್ಥ ಆಗ್ತಾ ಇದೆ ಅಲ್ಲಿ. ಓಕೆ, ಅಲ್ಲಿಗೆ ಕಳ್ಕೊಂಡ್ರು, ಟೆಕ್ನಿಕಲ್ ಗ್ಲಿಚ್ ಇಂದ ಕಳ್ಕೊಂಡ್ರು ಅಂದ್ರು. ಇಲ್ಲಿ ಯಾವ್ದ್ರಿಂದ ಕಳ್ಕೊಂಡ್ರು ಇದೆಯಾ? ಇಲ್ಲ, ಅಲ್ಲೇ ತಗೊಂಡ್ಬಿಡಿ ಹಂಗೆ ವಾಪಸ್. ಓಕೆ. ಎಲ್ಲ ಮೋಸ್ಟ್ ಹಂಗೂ ಕಳ್ಕೊಳ್ತಾರೆ. ಆಮೇಲೆ ಇನ್ನೂ 1000 ದಾರಿ ಇದೆ ಸರ್ ಕಳ್ಕೊಳ್ಳೋಕೆ. ಏನು ಸರ್ ಕಡಿಮೆ ಕಳ್ಕೊಳ್ಳೋದು ಹೆಂಗೆಲ್ಲ ಬೇಕಾದ್ರೆ ಕಳ್ಕೊಬೋದು, ಗಳಿಸೋದೇ ತುಂಬ ಕಷ್ಟ. ಸೊ ಫೈನಲಿ ನಿಮ್ಗೆ ಏನು ಹೇಳ್ತಾ ಇತ್ತು, ಅಲ್ಲಿ ಕಳ್ಕೊಂಡ್ರು, ಇಲ್ಲಿ ಕಳ್ಕೊಂಡ್ರು. ಮೇಯ್ನ್ಲಿ ಬ್ರೋಕರ್ಸ್ ಟೆಕ್ನಿಕಲ್ ಗ್ಲಿಚ್. ಯಾಕಂದ್ರೆ ಸಿಕ್ಕಾಬಿಟ್ಟೆ ಸರ್ವರ್ಸ್ ಬೇಕು. ಒಂದು 10 ಸರ್ವರ್ ಇಟ್ಕೊಂಡ್ಬಿಟ್ಟು 10 ಲಕ್ಷ ಜನನ ಅದರಲ್ಲಿ ತುಂಬ್ತೀನಿ ಅಂದರೆ ಸರ್ವರ್ ಡಮನ್ ಬಿಡಲ್ವಾ? ಅದೇ ಟೆಕ್ನಿಕಲ್ ಗ್ಲಿಚ್. ಹೌದು, ಏನು ಅಡ್ವಾನ್ಸ್ಮೆಂಟ್ ಬಂದ್ಬಿಟ್ಟಿದ್ರು ಅಷ್ಟೇ ಸರ್. ಸೊ ಲಾಸ್ಟಿಗೆ ಏನು ಮಾಡ್ತಾರೆ ಎಲ್ಲರೂ, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ. ಇಲ್ಲೆಲ್ಲ ಹಂಗೆ ಹೇಳೋದಕ್ಕಿಂತ ಎಕ್ಸ್ಚೇಂಜ್ ಮೇಲೆ ತಪ್ಪೇಳ್ಬಿಡೋದು, ಮತ್ತೆ ಸೆಕ್ಯೂರಿಟಿ ಅಥಾರಿಟೀಸ್ SEBI ಇದ್ರಲ್ಲ ಅವ್ರ ಮೇಲೆ ತಪ್ಪೇಳ್ಬಿಡೋದು. ಇಲ್ಲಾಂದ್ರೆ ಕಂಪನಿ ಸರಿ ಇಲ್ಲ, ಕಂಪನಿನೇ ಸರಿ ಇಲ್ಲ, ಕಂಪನಿ ಮೋಸ ಮಾಡಿಬಿಟ್ರು, ಅದಕ್ಕೆ ನನಗೆ ಲಾಸ್ ಆಗೋಯ್ತು. ಆಮೇಲೆ ಇನ್ನೊಂದು ಜಾಸ್ತಿ ಮಾತಾಡಿದ್ರೆ ಇಲ್ಲ ಯಾರ್ದೋ ಪಾಲಿಟಿಕ್ಸ್ ಗೇಮ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಏನನ್ನು ಕತೆಗಳು ಸರಿಯಾಗಿ ಜೋಡಿಸ್ತಾರೆ ಸರ್. ಅದು ಎಲ್ಲಿಂದ ಯಾರು ಅವ್ರಿಗೆ, ನೀವೇ ಮೂವಿ ರೈಟರ್ಸ್ ಏನಾರು ಅವ್ರಿಗೇನಾದ್ರು ಸಪೋರ್ಟ್ ಚಾನ್ಸ್ ಇಲ್ಲ ಸರ್, ಚಾನ್ಸ್ ಇಲ್ಲ. ಲಾಸ್ಟಿಗೆ ಇನ್ನೊಂದು ಎಲ್ಲಿವರೆಗೂ ಹೋಗ್ತಾರೆ ಗೊತ್ತಾ? ಯಾವುದೋ ಇಲುಮಿನಾಟಿ ಬಂದು ಡ್ಯಾನ್ಸ್ ಮಾಡ್ತಾರಂತೆ. ಇಲುಮಿನಾಟಿವರೆಗೂ ಎತ್ಕೊಂಡು ಹೋಗ್ಬಿಡ್ತಾರೆ ಸರ್. ಯಾವುದು ಇಲ್ಲ, ನಿನಗೆ ಎಲ್ಲ ಫೆಸಿಲಿಟಿ ಸ್ಟಾಕ್ ಮಾರ್ಕೆಟಲ್ಲಿದೆ. ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ವಿಷಯ ಅರ್ಥ ಮಾಡ್ಕೊಳ್ಳದೆ ಇರೋದು ಮಾತ್ರ ಈ ಅನ್ವಾಂಟೆಡ್ ಸ್ಟೋರಿಗಳು. ಇದು ಜಸ್ಟ್ ಬೇಕಾಗಿರೋದು ಇದಕ್ಕೆ ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜ್ ಬೇಕು. ಹುಟ್ಟು ನಾಲೆಡ್ಜೇ ಬೇಡ ಸರ್, ಇದಕ್ಕೆ ಜನರಲ್ ನಾಲೆಡ್ಜ್ ಸಾಕಲ್ವಾ? ಸಾಕು. ಸೊ ಹೀಗೂ ಮಾಡ್ಕೊತಾರ ಸರ್? ಯಾಕೆ ಸರ್ ಮಾಡಲ್ಲ ನೀವು ನಾರ್ಮಲಿ ನೋಡಿರ್ತೀರ. ನಾನಾದರೂ ಹೊರಗಡೆ ಅಷ್ಟು ರೌಂಡ್ ಹೊಡಿಯಲ್ಲ ನೋಡಿ. 2 ಮ್ಯಾಚ್ ಮಾಡ್ಕೊಂಡ್ರೆ ಹಿಂಗಾಯ್ತಾ? ಇದು ಎಕ್ಸಾಂಪಲ್ಗೆ ಇವಾಗ ಬೈಕು, ಕಾರು ಎಲ್ಲ ಟ್ರಾಫಿಕಲ್ಲಿ ಹೋಗ್ತಾರೆ, ರಾಂಗ್ ಹೋಗ್ತಾರಾ ಇಲ್ವಾ ಸರ್? ಹೋಗ್ತಾರೆ. ನೋ ಪಾರ್ಕಿಂಗ್, ತುಂಬ ಜನ ನೋ ಪಾರ್ಕಿಂಗ್ ಹೋಗ್ತಾರೆ. ಎಲ್ಲ ಮಾಡ್ಬಿಟ್ಟು ಲಾಸ್ಟ್ಗೆ ಅವ್ರು ಬಂದು ಒಂದು ಪೊಲೀಸ್ ಬಂದು ಫೈನ್ ಹಾಕ್ತೀನಿ ಅಂತಾರೆ. ಏನು ಒಂದು ನೋ ಪಾರ್ಕಿಂಗ್ ಒಂದು ಫೈನ್ ಹಾಕಿದ್ರೆ ಜನ ಬಂದು ಯಾರನ್ನ ಬೈತಾರೆ? ಅದನ್ನ ಹೇಳಿ. ಪೊಲೀಸ್ನ ಬೈತಾರೆ. ಯಾಕೆ? ಅವ್ರ ಡ್ಯೂಟಿ ಏನು? ಇವಾಗ ಅವ್ರು ಇಷ್ಟ ಬಂದಂಗೆ ಹೆಂಗ ನೀವು ಮಾಡ್ಕೊಡ್ರಪ್ಪ ಬೈತೀರಾ ಅಂತ ಬಿಟ್ಬಿಟ್ರೆ ಇವರೆಲ್ಲ ಒಂದೊಂದು ದಿನಕ್ಕೆ ರಾಶಿ ಎಣಗಳಾಗ್ಬಿಡ್ತೀವಿ ಸರ್. ಹೌದು, ಓ ನಿಜ.
ಒಂದು ಪಾರ್ಕಿಂಗಲ್ಲೂ ಅವ್ರೇನು ಬಯಸ್ಕೊಳಕ್ಕಿರೋದು, ನಮಗೆ ಅಲ್ವಾ ಇರೋದು, ನಮ್ಮ ಸರ್ವಿಸ್ಗೆ ಅಲ್ವಾ ಇರೋದು. ಕರೆಕ್ಟ್. ಒಂದೊಂದು ಒಬ್ಬೊಬ್ರಿಗೂ ಅನುಕೂಲ ಮಾಡ್ಕೊಡೋಕ್ಕೆ ಪೊಲೀಸ್ ಡ್ಯೂಟಿ ಇರೋದು. ಪೊಲೀಸು ಬಂದು ಮಿಲ್ಟ್ರಿ ಬೇರೆ, ಪೊಲೀಸ್ ಬೇರೆ ಇಲ್ಲ. ಮಿಲ್ಟ್ರಿ ನಮ್ಮ ದೇಶನ ಕಾಪಾಡುತ್ತೆ, ಪೊಲೀಸ್ ಬಂದು ಏರಿಯಾ ಅಂದರೆ ಏರಿಯಾನ ಕಾಪಾಡುತ್ತೆ. ಹತ್ತತ್ರ ಎಲ್ಲನೂ ಒಂದೇ. ನನ್ನ ಕೌಂಟಲ್ಲಿ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮಿಲಿಟರಿ ಆ್ಯಂಡ್ ಪೊಲೀಸ್. ಬೇರೆ ಯಾರು ಹಿಂಗೆ ಅಂದ್ಕೊಂಡ್ರೂ ಪರವಾಗಿಲ್ಲ. ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಮಾಡೋ ತಪ್ಪಲ್ಲ ನಾವು ನೋ ಪಾರ್ಕಿಂಗು ಎತ್ಕೊಂಡೋಗಿ ಒಂದು ಸ್ಟಾಕ್ ಬೈ ಮಾಡಿಬಿಡೋದು. ರ್ಯಾಶ್ ಡ್ರೈವಿಂಗ್. ಆಮೇಲೆ ನೋ ಎಂಟ್ರಿಲಿ ಒಂದು ಎಂಟ್ರಿ ಮಾಡಿಬಿಡೋದು. ನೋ ಎಂಟ್ರಿಲಿ ಒಂದು ಎಂಟ್ರಿ ಮಾಡಿಬಿಡೋದು. ಲಾಸ್ಟ್ಗೆ ಏನು ಮಾಡೋದು, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಸರಿ ಇಲ್ಲ. ಓಹೋ ಇದು ಯಾವುದೋ ಇಲ್ಯುಮಿನಾಟಿ ಬಂದ್ಬಿಟ್ಟ, ಇವನು ಯಾರೋ ಕಂಪನಿಯವನು, ಯಾವ್ಯಾವುದೋ ಕಂಪ್ನಿಗಳು ಆದಾನಿ ಪೋದಾನಿ ಕಾದಾನಿ ಅಂತ, ಆ ಕಂಪನಿಯವನು ಬಂದಿದ್ದನೇ ನಾನು ಲಾಸ್ ಆಗೋಯ್ತು. ನೀನೇನು ಮಾಡಿದೆ ಅಂತ ಗೊತ್ತಿರ್ಬೇಕಲ್ವಾ. ಹೌದು. ಸಣ್ಣ ಕಾಮನ್ ಸೆನ್ಸ್ ಇಟ್ಕೊಂಡ್ಬಂದ್ರೆ ಸಾಕು ಸರ್. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ಕಲಿಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅರ್ಥ ಆಯ್ತು. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಅದು 89% ಹೇಳಿದ್ರಲ್ಲ, ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಜೀವನ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಅರ್ನ್ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಯಾವ ಬಿಸ್ನೆಸ್ಸಲ್ಲೂ ಅರ್ನ್ ಮಾಡೋಕ್ಕಾಗಲ್ಲ, ಒಂದು ಎಂಪ್ಲಾಯಿ ಆಗಿ ವರ್ಕ್ ಮಾಡೋದು ಬಿಟ್ಟು. ನಿಮ್ಗೆ ಅರ್ಥ ಆಯ್ತು? ಏನಾದ್ರು ಕ್ವಶನ್ ಅರ್ಥ ಆಯ್ತಿಲ್ಲ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅವ್ನು ದುಡ್ಡು ಮಾಡ್ಕೊಳಕ್ಕಾಗಲ್ಲ, ಅವ್ನು ಇನ್ನೇನು ಬಿಸ್ನೆಸ್ ಮಾಡೋರು ದುಡ್ಡು ಯಾವ ಬಿಸ್ನೆಸ್ಸಲ್ಲೂ ಮಾಡೋಕ್ಕಾಗಲ್ಲ. ಅವನ ಹಣೆ ಬರೋ ಬಿಸ್ನೆಸ್ಸಲ್ಲಿ ಅಳಿಸೋಯ್ತು ಅಂತ. ಬಿಸ್ನೆಸ್ ಅನ್ನೋ ಅಕ್ಷರ ಅವನ ಹಣೆಯಲ್ಲಿ ಅಳಿಸೋಯ್ತು. ಯಾಕೆ ಯೋಚನೆ ಮಾಡಿ ನೋಡೋಣ. ಯಾಕೆ ಇಲ್ಲಿ ಜಾಸ್ತಿ ರಿಸ್ಕ್ ಏನಿಲ್ವಲ್ಲ ಸರ್? ಏನೂ ಮಾಡೋದಿಲ್ಲ ಸರ್, ಅದು ಬಿಸ್ನೆಸ್ ಇದು. ಹೌದು. ಬೇರೆ ಬಿಸ್ನೆಸ್ಸಲ್ಲಿ ಏನೆಲ್ಲ ಮಾಡ್ಬೇಕು ಹೇಳಿ? ಆಡ್ ಕೊಡಬೇಕು, ಬರೋನ್ ಕಾಯಬೇಕು, ವ್ಯಾಪಾರ ಆಗಬೇಕು, ಹಾಗೆ ಎಲ್ಲಾರ ಕೊರಗಬೇಕು, ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಎಂಪ್ಲಾಯೀಸ್ ಇಟ್ಕೊಂಡಿದ್ರೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕು. ಎಷ್ಟು ಉದ್ದಕ್ಕೆ ಲಿಸ್ಟ್ ನೋಡ್ಕೊಡಿ. ಇವತ್ತೇನು ಗೂಗಲ್ ದೊಡ್ಡಣ್ಣ ಬಂದು ಈಸಿಯಾಗಿ ಕೊಟ್ಬಿಡ್ತಾನೆ ಲಿಸ್ಟ್ನ. ಅವ್ನು ಕೊಡ್ತಾ ಇಲ್ಲ ಪಾಪ, ಅವ್ನು ಖಾಲಿ ಪೇಪರು ಬರೆಯೋದು ನಮ್ಮಂಥ ಜನಗಳೇ. ಹೌದು. ಸೊ ಇಷ್ಟು ಮಾಡಿಬಿಟ್ಟು ಏನೂ ಇಲ್ಲದೆ ಒಂದು ಸೆಲ್ ಮಾಡಿಕೊಂಡು ಅರ್ನ್ ಮಾಡ್ಕೊಳ್ಳೋವಂಥ ಬಿಸ್ನೆಸ್ಸೇ ಮಾಡೋಕ್ಕಾಗಿಲ್ಲ ಅಂದರೆ ಹೋಗ್ಬಿಟ್ಟು ಆ್ಯಡ್ ಕೊಟ್ಬಿಟ್ಟು ಜನ ಬಂದರೆ ಕಾಯ್ಕೊಂಡು ಕೂತ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ಅದನ್ನ ಈಸಿಯಾಗಿ ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತು, ನಾನು ಇವತ್ತೆಲ್ಲ ಕೂತು ಒಂದು 4 ಪ್ರಾಡಕ್ಟ್ನ ಮಾರಿದ್ರೆ ಇಷ್ಟು ಬರುತ್ತೆ. ಬಟ್ ಇಲ್ಲಿ ಬಂದ್ಮೇಲೆ ಅದು ಏನಾಗುತ್ತೋ ಗೊತ್ತಿಲ್ಲ ಜನಕ್ಕೆ. ತಲೆ ಎಲ್ಲೂ ಗೊತ್ತಿಲ್ಲ, ಮೇಲೂ ಗೊತ್ತಿಲ್ಲ, ಆ ಮೇಲೂ ಆಕಾಶನೂ ಓದ್ಬಿಡುತ್ತೆ. ಯಾವ ಥರ ಹೋದ್ರೆ ಅದಕ್ಕಿಂತ ಜಾಸ್ತಿ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಓಕೆ. ಆಮೇಲೆ ನಾನು ಹಿಂಗೆ ಮಾತಾಡ್ತೀನಿ ಅನ್ಕೋಬೇಡಿ. ಏನಕ್ಕೆ ಅಂದರೆ ನಾನು ಬಂದು ಸ್ಟಾಕ್ ಟ್ರೇಡರ್ ಪರವಾಗೇ ಇರ್ತೀನಿ ಯಾವಾಗೂ. ಟ್ರೇಡರು ಇನ್ವೆಸ್ಟರ್ ಪರವಾಗೆ ನಮ್ಗೆ. ಯಾಕಂದರೆ ನನ್ನೂರು ಸಾವಿರಾರು ಮೆಂಬರ್ಸ್ ಬಂದು ಅವರೇ ಹೇಳಿ ಡೈನಾಮಿಕ್ ಮೆಂಬರ್ಸ್ ಅಂತ ನಾವು ಏನು ಯಾರಿದಾರ ನನ್ನ ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲ ಅವರೇ ಇನ್ವೆಸ್ಟರು. ಇದು ಮತ್ತೆ ಬೇರೆ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಅವ್ರ ಮೇಲೆ ಹೇಳೋದಲ್ಲ, ಅವ್ರು ಕಳ್ಕೊಂಡಿರೋ ಹೊಟ್ಟೆ ಉರಿಯುತ್ತೆ ಸರ್. ಹೌದು, ಕರೆಕ್ಟ್ ಅಲ್ಲ? ನಾವು ಬೇರೆಯವ್ರಿಗೆ ಯಾರೋ ರೋಡಲ್ಲಿ ಹೋಗೋರ್ನ ಹೋಗಿ ಏನಾದ್ರು ಮಾತಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಇಲ್ಲಿ ಬಂದು ನಾನು ಬ್ರೋಕರ್ ಪರವಾಗೋ ಇಲ್ಲ ಯಾವುದೋ ಕಂಪನೀಸ್ ಪರವಾಗೋ ಇಲ್ಲ, ಸ್ಟಾಕ್ ಟ್ರೇಡರ್ಸು ಸ್ಟಾಕ್ ಇನ್ವೆಸ್ಟರ್ಸ್ ಪರವಾಗಿ ನಾನು ಮಾತಾಡೋದು. ಅದಕ್ಕೆ ಆ ಮೈಂಡ್ ಸೆಟ್ಟಲ್ಲೇ ಬಂದಿದ್ದೀನಿ ನಾನು. ನೀವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ಸುತ್ತೆ. ಖಂಡಿತವಾಗ್ಲೂ ಸರ್. ನೆಕ್ಸ್ಟ್ ಏನು ಕ್ವಶನ್ ಇದೆ ಸರ್? ಸ್ಕ್ಯಾಮ್ ಆಯ್ತಾ ಸ್ಟಾಕ್ ಮಾರ್ಕೆಟಲ್ಲಿ? ಸ್ಕ್ಯಾಮ್ ಆಯ್ತಾ? ಸೆಲೆಬ್ರೇಟ್ ಮಾಡಬೇಕು, ಹಬ್ಬ ಮಾಡ್ಬೇಕು ಸರ್. ಏನು ಸರ್ ಹೇಳ್ತಾ ಇದ್ದೀರಾ? ಹೆಂಗೆ ಸರ್ ಸೆಲೆಬ್ರೇಟ್ ಮಾಡೋದು? ಆದಾನಿ ಎಲ್ಲ ಗೋದಾನಿ ಎಲ್ಲ ಇರೋ ಬರೋ ಕಂಪನಿ ಎಲ್ಲ ಮುಳುಗೋಗಿ ಬಿಲ್ಡಿಂಗ್ ಎಲ್ಲ ಮಾರ್ಬಿಟ್ಟು ಯಾವುದೋ ಒಂದು ಗುಡಿಸ್ಲು ಕಟ್ಕೊಳ್ಳಿ ಬಿಡಿ ಸರ್. ಅವ್ರು ಗುಡಿಸ್ಲು ಕಟ್ಕೊಡೋದು, ನೀವು ಬಿಲ್ಡಿಂಗ್ ಕಟ್ಕೋಬೋದು. ಈ ಕ್ಲಾಸಿಕ್ ಜನಗಳು ಯಾವುದು ಡಿಮ್ಯಾಂಡ್ ಅಂಡ್ ಸಪ್ಲೈ, ಈ ಪೊಲಿಟಿಕಲ್ ಅನ್ಸರ್ಟನಿಟಿ ಇಂದನೇ ಮಾರ್ಕೆಟ್ ಎಲ್ಲ ವೇರಿ ಆಗೋದು. ಸ್ಟಾಕ್ ಮಾರ್ಕೆಟ್ ಬಂದು ಎಲ್ಲರೂ ಪ್ರಾಸ್ಪರ್ ಆಗಬೇಕು, ಎಲ್ಲರೂ ಸಿರಿವಂತಿಕೆನ ಬೆಳೆಸ್ಕೊಳ್ಳೋಕ್ಕೆ ಇರೋದು ಸ್ಟಾಕ್ ಮಾರ್ಕೆಟ್. ಆ ಕಂಪನಿದು ನಾನು ಹಣೆ ಬರ ಅರ್ಥ ಮಾಡ್ಕೊಳ್ತೀನಿ ಅಂತ ಫಂಡಮೆಂಟಲ್ ಅಂತ ಮೆಂಟಲ್ ಆಟಿಟ್ಯೂಡ್